ಮಾಧ್ಯಮಗಳಿಗೆ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ಏನು? ಯರಗೋಳ್ ಡ್ಯಾಂ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸದ ಎಸ್ ಮುನಿಸ್ವಾಮಿರವರು ಕಾರ್ಯಕ್ರಮ ನಂತರ ಮಾಧ್ಯಮ ಮುಂದೆ ಹೇಳಿಕೆ. ಮುಖ್ಯಮಂತ್ರಿಗಳಿಗೆ ಮತ್ತೆ ಸಚಿವರುಗಳಿಗೆ ಮತ್ತೆ ಶಾಸಕರುಗಳು ಮತ್ತೆ ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಯಲ್ಲಿ ಈ ದಿನ ಏನು ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದಂಥ ಈ ಕಾಂಗ್ರೆಸ್ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಅವರದೇ ಪಕ್ಷದ ಶಾಸಕರುಗಳು ನಮಗೆ ಡೆವಲಪ್ಮೆಂಟ್ಗೆ ಒಂದೇ ಒಂದು ಬಿಡಿಕಾಸನ್ನು ಕೊಟ್ಟಿಲ್ಲ ಅಂತ ಹೇಳಿ ಆಪಾದನೆಗಳನ್ನು ಮಾಡಿಕೊಂಡು ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗ್ಗಳು ಇವೆಲ್ಲ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಜೀವನಾಡಿ ಈ ಯರಗೋಳ್ ಡ್ಯಾಮ್ ಏನಿದೆ ಇದನ್ನು ನಮ್ಮ ಬಂಗಾರಪೇಟೆಯ ಒಬ್ಬ ಶಿಕ್ಷಕರಾದಂಥ ಚಂದ್ರಪ್ಪನವರು ಶಾಲೆಯ ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಇಲ್ಲಿ ವೇಸ್ಟಾಗಿ ಹರಿದೋಗ್ತಾ ಇದ್ದಂಥ ನೀರನ್ನು ನೋಡಿ ಇದನ್ನು ಫೋಟೋ ಮತ್ತು ವಿಡಿಯೋಗಳನ್ನು ಮಾಡಿಕೊಂಡು ನಮ್ಮ ಬಂಗಾರಪೇಟೆಯಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ಮತ್ತು ನಮ್ಮ ಕೋಲಾರಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ವಿಷಯ ತಿಳಿಸಿ ಇದನ್ನು ಯಾವ ರೀತಿ ಆದರೂ ಮಾಡಿ ಸರ್ಕಾರದ ಗಮನಕ್ಕೆ ತರಂಥ ರೀತಿಯನ್ನು ಮಾಡಿ ಅಂತ ಹೇಳಿದಾಗ ಆಗ ಪತ್ರಕರ್ತರಾಗಿದ್ದಂಥ ತ್ಯಾಗರಾಜ್ ಅವರು, ನಮ್ಮ ಈಗ ತಾನೇ ದಿವಂಗತರಾದಂಥ ಪ್ರಹ್ಲಾದ್ ರಾವ್ರವರು, ಮತ್ತು ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆ ಸಂಪಾದಕರಾದಂಥ ಗೋಪಿನಾಥ್ರವರು, ಇನ್ನು ನಮ್ಮ ಬಂಗಾರಪೇಟೆ ಭಾಗದ ಎಲ್ಲ ಪತ್ರಕರ್ತರು, ಎಲ್ಲ ಮಾಧ್ಯಮದವರು ಸೇರಿಕೊಂಡು ಇದನ್ನು ಮಾಧ್ಯಮಗಳಲ್ಲಿ ಬ್ರಾಡ್ಕಾಸ್ಟ್ ಮಾಡಿದಾಗ ಪತ್ರಿಕೆಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿಯವರು, ಉಪಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರಾಗಿದ್ದಂಥ ಯಡಿಯೂರಪ್ಪನವರು ತಕ್ಷಣವೇ ಇದರ ಬಗ್ಗೆ ಇಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ ಇಲ್ಲಿ ಸ್ಥಳೀಯ ಶಾಸಕರಾಗಿದ್ದಂಥ BP ವೆಂಕಟಮುನಿಯಪ್ಪ ಅವರು, ಆಗಿನ ಕೋಲಾರ ಶಾಸಕರಾಗಿದ್ದಂಥ ಮತ್ತು ಮಂತ್ರಿಗಳಾಗಿದ್ದಂಥ ಶ್ರೀನಿವಾಸ್ ಗೌಡರು, ಕೃಷ್ಣಯ್ಯ ಶೆಟ್ಟಿರವರು ಮತ್ತು ನಮ್ಮ KGFನ ಶಾಸಕರಾಗಿದ್ದಂಥ ರಾಜೇಂದ್ರರವರು ತಲಾ 2 ಲಕ್ಷ ರೂಪಾಯಿ ಹಣ ಹಾಕಿ ಇದನ್ನು ಸರ್ವೆ ಮಾಡಿಸಿ ಅವಾಗಿದ್ದಂಥ ಇಂಜಿನಿಯರ್ ಆದಂಥ ಪಾಪೇಗೌಡರು ಇಲ್ಲಿ ನೀರಿನ ಮೂಲ ಇದೆ, 4 ಕಿಲೋಮೀಟರ್ ದಾಟಿದ್ರೆ ನೀರು ತಮಿಳುನಾಡಿಗೆ ಹರಿದೋಗುತ್ತೆ, ಇಲ್ಲಿ ಡ್ಯಾಮ್ ಅವಶ್ಯಕತೆ ಇದೆ, ಈ ಡ್ಯಾಮನ್ನು ಮಾಡೋದ್ರ ಮುಖಾಂತರ ನಮ್ಮ KGF, ಬಂಗಾರಪೇಟೆ, ಕೋಲಾರ, ಮಾಲೂರು ಈ ಭಾಗದ ಜನಕ್ಕೆ ಕುಡಿಯೋದಕ್ಕೆ ನೀರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗಂಥ ಸಂದರ್ಭದಲ್ಲಿ ಆಗ ಕುಮಾರಣ್ಣವರು ಮತ್ತು ಯಡಿಯೂರಪ್ಪನವರ ಸಮ್ಮಿಶ್ರ ಸರ್ಕಾರದಲ್ಲಿ 135 ಕೋಟಿ ಹಣ ಬಿಡುಗಡೆ ಮಾಡಿ, ಏನು 50 ಕೋಟಿ ಮುಂಗಡವಾಗಿ ಹಣ ಬಿಡುಗಡೆ ಮಾಡಿ ಇಲ್ಲಿ ಕಾಮಗಾರಿಗಳನ್ನು ಮಾಡೋದಕ್ಕೆ ಗುದ್ಲಿ ಪೂಜೆ ಮಾಡಿದಂಥ ನಮ್ಮ ಕುಮಾರಣ್ಣವರು ಮತ್ತು ಯಡಿಯೂರಪ್ಪನವರು ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಪತ್ರಕರ್ತ ಬಂಧುಗಳಿಗೆ ಮತ್ತು ನಮ್ಮ ಚಂದ್ರಣ್ಣವ್ರಿಗೆ, ಶಿಕ್ಷಕರಾದಂಥ ಚಂದ್ರಣ್ಣವ್ರಿಗೆ ಇದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ಕಾಂಟ್ರಾಕ್ಟ್ಗಳು ಕೊಡೋದಕ್ಕೆ ಹಣ ಇಲ್ಲ ಅವ್ರ ಕೈಯಲ್ಲಿ. ಅವರು ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಅವ್ರ ಹತ್ರ ಹಣ ಇಲ್ಲ. ಅದಾಗಿ ಅದನ್ನು ಜನಗಳನ್ನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಬಂದು ನಾವು ಉದ್ಘಾಟನೆಗಳು, ನಾವು ಗುದ್ಲಿ ಪೂಜೆಗಳಂತ ಹೇಳ್ಬಿಟ್ಟು ಹೇಳಿ ನಮ್ಮ ಕೋಲಾರ ಜಿಲ್ಲೆಗೆ ಬರ್ತಾ ಇದ್ದೀರಿ. ದಯವಿಟ್ಟು ಸಿದ್ದರಾಮಣ್ಣವರೇ, ನಿಮ್ಮ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಇಲ್ಲಿ ಅವರು ಇವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಬಂದು ಅವ್ರು ಹೇಳಿದ ಸುಳ್ಳುಗಳನ್ನೆಲ್ಲ ಹೇಳ್ಬಿಟ್ಟು ಹೋಗೋಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ, ಸರ್ಕಾರ ದುಡ್ಡು ಖರ್ಚು ಮಾಡಿ ಈ ಕಾರ್ಯಕ್ರಮ ಮಾಡೋದು ಅವಶ್ಯಕತೆ ಇರಲಿಲ್ಲ. ಅದಕ್ಕೋಸ್ಕರ ನೀವೇನೇ ಮಾಡೋಂಗಿದ್ರೆ ನೀವು ಈ ಸರ್ಕಾರ ಬಂದಿದ್ದಾದ್ಮೇಲೆ ನೀವೇನು ಮಾಡಿದ್ರಿ ಅದನ್ನು ಹೇಳಿ. 1880 ಕೋಟಿ ಹಣ ಜಲಜೀವನ ಮಿಷನಲ್ಲಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ನಮ್ಮ BJP ಸರ್ಕಾರ. ಇವತ್ತು ಸ್ವಚ್ಛ ಭಾರತದಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು 2 ಲಕ್ಷ ಟಾಯ್ಲೆಟ್ಗಳನ್ನು ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ 14ನೇ ಮತ್ತು 15ನೇ ಹಣಕಾಸಿನಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ನಿಮ್ಮದೇನು ಒಂದೇ ಒಂದು ಬಿಡಿಕಾಸು ಇದಕ್ಕೆ ಈ ಯರಗೋಳ್ ಡ್ಯಾಮ್ಗೆ ಇಲ್ಲ. ಇದಕ್ಕೆ ಸಹಕರಿಸಿದಂಥ ಕುಮಾರಣ್ಣವ್ರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಯರಗೋಳಕ್ಕೆ ಬರ್ತಾ ಇರ್ತಕ್ಕಂಥ KC ವ್ಯಾಲಿ ನೀರು ಏನಿದೆ, ನಿಮ್ಗೇನಾದರೂ ನಮ್ಮ ಕೋಲಾರ ಜಿಲ್ಲೆಯ ಜನದ ಬಗ್ಗೆ ಸ್ವಲ್ಪ ಆದರೂ ಏನಾದರೂ ಕಿಂಚಿತ್ತು ಪ್ರೀತಿ ಇದ್ದರೆ, ಅವ್ರ ಆರೋಗ್ಯವಾಗಿರ್ಬೇಕಂತ ಏನಾದರೂ ನಿಮಗಿದ್ರೆ, ನಮ್ಮ ಮಾರ್ಕಂಡೇಯ ಡ್ಯಾಮ್ ಬಿಟ್ಟಿದ್ದಾದಮೇಲೆ ಹರಿದು ಬರ್ತಕ್ಕಂಥ KC ವ್ಯಾಲಿ ನೀರು ಏನಿದೆ ಅದಕ್ಕೆ ತಡೆಗೋಡೆ ಇದು ಮಾಡಿ 3ನೇ ಹಂತದ ಶುದ್ಧೀಕರಣ ಮಾಡಿ ತದನಂತರ ಕೋಲಾರ ಜಿಲ್ಲೆಗೆ ನೀರು ಬಿಡಬೇಕು. ಇಲ್ಲಾಂದರೆ ಟೊಮಾಟೊ ರೇಟ್ 2000 ಇದ್ದಂಥ ಸಂದರ್ಭದಲ್ಲಿ ಪಕ್ಕದ ಜಿಲ್ಲೆಗಳಿಗೆ ಹಣ ಹೋಯ್ತೆ ಹೊರತು ನಮ್ಮ KC ವ್ಯಾಲಿ ನೀರು ಹರಿದಿರ್ತಕ್ಕಂಥ ಯಾವುದೇ ರೈತರಿಗೂ
ಆ ಬೆಳೆ ಸರಿಯಾಗಿ ಬರದೆ, ಇಳುವರಿ ಸರಿಯಾಗಿ ಬರದೆ, ಆ ಬೆಳೆಗಳೆಲ್ಲ ಒಣಗೋಗಿ ಇಳುವರಿ ಕಡಿಮೆ ಆಗಿ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಏನಾದರೂ ಸಹಾಯ ಮಾಡಬೇಕಂತಿದ್ರೆ ದಯವಿಟ್ಟು 3ನೇ ಹಂತದ ಶುದ್ಧೀಕರಣ ಮಾಡಿ ನಮ್ಮ ಜನಕ್ಕೆ ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಏನು ನೀವು 23,000 ಕೋಟಿ ಅಂತ ಹೇಳ್ತಾ ಇದ್ದೀರಿ, ದಯವಿಟ್ಟು ಆ ನೀರು ನಮ್ಮ ಕೋಲಾರ ಜಿಲ್ಲೆ ಜನಕ್ಕೆ ಕುಡಿಯೋಕ್ಕೆ ಒಂದನ್ನು ನೀರು ಬಂದಿಲ್ಲ, ಅದನ್ನು ಕೊಡೋಂಥ ನಿಟ್ಟಲ್ಲಿ ನೀವು ಕೆಲಸ ಮಾಡಿ, ಸುಳ್ಳು ಹೇಳ್ಬೇಡಿ ಹೆಚ್ಚಿಗೆ ಅನ್ನೋ ಮುಖಾಂತರ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟ. ಬಿಜೆಪಿ